ಮನೆಯ ಅಭಿವೃದ್ಧಿ ಸಮೃದ್ಧಿಗಾಗಿ ಮಹಿಳೆಯರಿಗಾಗಿ ಕಿವಿ ಮಾತುಗಳು. 1. ಮನೆಗೆ ಬಂದ ಹೆಂಗಸರಿಗೆ ಅರಿಶಿನ ಕುಂಕುಮ, ಬೆಳ್ಳಿ ಬಂಗಾರ, ತಾಂಬೂಲವನ್ನು ಕೊಟ್ಟೆ ಕಳುಹಿಸಬೇಕು. 2. ಮಹಿಳೆಯರು ತಮ್ಮ ಕಾಲಿನ ಪಾದಗಳನ್ನು ಒಡೆಯದಂತೆ ನೋಡಿಕೊಳ್ಳಬೇಕು. ಕೈಕಾಲುಗಳನ್ನು ತುಂಬಾ ಸ್ವಚ್ಛವಾಗಿ ಇಟ್ಟುಕೊಳ್ಳಬೇಕು. 3. ಮನೆಯಲ್ಲಿನ ಅಕ್ಕ ತಂಗಿಯರನ್ನು ತವರಿಗೆ ವರ್ಷಕ್ಕೊಮ್ಮೆ ಕರೆಸಿ ಅರಿಶಿನ ಕುಂಕುಮ, ಬೆಳ್ಳಿ ಬಂಗಾರ, ಫಲ, ತಾಂಬೂಲವನ್ನು ಕೊಟ್ಟು ಹರಸಿದರೆ ಮನೆತನ ತುಂಬಾ ಎತ್ತರಕ್ಕೆ ಬೆಳೆಯುತ್ತದೆ. 4. ಸೂರ್ಯೋದಯಕ್ಕೆ ಮುಂಚೆ ಮನೆ ಬಾಗಿಲಿಗೆ ನೀರು ಹಾಕಿ ಒಂದು ಚಿಕ್ಕ ರಂಗೋಲಿಯನ್ನಾದರೂ ಇಡಲೇಬೇಕು. ಸ್ನಾನ ಮಾಡಿ ಹೊಸ್ತಿಲ ಪೂಜೆ ಮಾಡಿ ನಂತರ ಅಡುಗೆ ಮಾಡಬೇಕು. ಮನೆಯ ಸುಮಂಗಲಿಯರು ಈ ನಿಯಮವನ್ನು ಪಾಲಿಸಿದರೆ ತಾಯಿ ಮಹಾಲಕ್ಷ್ಮಿಯೂ ಸಹ ಸಂತುಷ್ಟಗೊಂಡು ಆ ಮನೆಯಲ್ಲಿ ನೆಲೆಸುತ್ತಾಳೆ. 5. ಗರ್ಭಿಣಿ ಸ್ತ್ರೀಯರು ತೆಂಗಿನಕಾಯಿ ಮತ್ತು ಕುಂಬಳಕಾಯಿ ಒಡೆಯಕೂಡದು ಮತ್ತು ಒಡೆಯುವ ಜಾಗದಲ್ಲಿಯೂ ಸಹ ಇರಕೂಡದು. 6. ಗರ್ಭಿಣಿ ಸ್ತ್ರೀಯರು ನಿಂಬೆಹಣ್ಣನ್ನು ಕೊಯ್ದು ದೀಪ ಹಚ್ಚಬಾರದು. 7. ಮನೆಯಲ್ಲಿ ಯಾವುದಾದರೂ ವಸ್ತು ಖಾಲಿಯಾಗಿದ್ದರೆ ಅದು ಖಾಲಿಯಾಯಿತು ಎಂದು ಹೇಳಬಾರದು, ಬದಲಾಗಿ ಅಂಗಡಿಯಿಂದ ತೆಗೆದುಕೊಂಡು ಬರಬೇಕು ಎಂದು ಹೇಳಬೇಕು. 8. ದುಃಖ ವಿಚಾರಿಸಲು ಬಂದವರು ಹೋಗುವಾಗ ಹೋಗಿ ಬರುತ್ತೇನೆ ಎಂದು ಹೇಳಬಾರದು. ಹಾಗೇನೆ ದುಃಖ ವಿಚಾರಿಸಲು ಬಂದವರನ್ನು ಬನ್ನಿ ಬನ್ನಿ ಎಂದು ಆಹ್ವಾನಿಸಿ ಸ್ಥಳ ಕೊಟ್ಟು ಕೂರಿಸಿ ಅತಿಥಿ ಸತ್ಕಾರ ಮಾಡಿದರೆ ಅದು ಪರೋಕ್ಷವಾಗಿ ಅಶುಭಕ್ಕೆ ನಾಂದಿ ಹಾಡಿದಂತೆ ಆಗುತ್ತದೆ. 10. ಕಪ್ಪು ವರ್ಣದ ಬಟ್ಟೆಗಳನ್ನು ಧರಿಸುವುದು ಎಂದಿಗೂ ಒಳ್ಳೆಯದಲ್ಲ. 11. ಉಪ್ಪು, ಹುಣಸೆ ಹಣ್ಣನ್ನು ಯಾರಿಗೂ ಕೈಯಲ್ಲಿ ಕೊಡಬಾರದು. 12. ಪ್ರತಿನಿತ್ಯ ಊಟಕ್ಕೂ ಮುನ್ನ ದೇವರನ್ನು ಸ್ಮರಿಸಬೇಕು. ಸಾಕು ಪ್ರಾಣಿಗಳಿಗೆ ಊಟ ಇಟ್ಟರೆ ತುಂಬಾ ಒಳ್ಳೆಯದು. 13. ಹೆಂಗಸರು ಕಾಲಿನ ಮೇಲೆ ಕಾಲು ಹಾಕಿ ಕುಳಿತುಕೊಳ್ಳುವುದು, ಕಾಲು ಅಲುಗಾಡಿಸುತ್ತಾ ಕೂರುವುದು, ಒಂಟಿ ಕಾಲಿನಲ್ಲಿ ನಿಲ್ಲುವುದು ಇಂಥವುಗಳನ್ನು ಎಂದಿಗೂ ಮಾಡಬಾರದು. ಇದು ಒಳ್ಳೆಯದಲ್ಲ, ಇದರಿಂದ ದರಿದ್ರ ಉಂಟಾಗುತ್ತದೆ. 14. ಹೊಸ ಬಟ್ಟೆಗಳನ್ನು ಧರಿಸುವ ಮೊದಲು ಸ್ವಲ್ಪ ನೀರನ್ನು ಸಿಂಪಡಿಸಿ ಅದಕ್ಕೆ ಸ್ವಲ್ಪ ಅರಿಶಿನವನ್ನು ಆ ಬಟ್ಟೆಯ ಯಾವುದಾದರೂ ಒಂದು ಕಡೆಗೆ ಹಚ್ಚಿ ನಂತರ ಧರಿಸಬೇಕು. 15. ಮನೆಯಲ್ಲಿ ಧೂಳು ಕಸಜೇಡರ ಬೆಲೆ ಕಟ್ಟುವುದು ದರಿದ್ರದ ಸಂಕೇತ. ವಾರಕ್ಕೊಮ್ಮೆ ಅಂದರೆ ಮಂಗಳವಾರ, ಶುಕ್ರವಾರ ಬಿಟ್ಟು ಉಳಿದ ದಿನಗಳಲ್ಲಿ ಮನೆಯ ಧೂಳು ಕಸಗಳನ್ನು ತೆಗೆದು ಸ್ವಚ್ಛ ಮಾಡಬೇಕು. 16. ಹೂಗಳನ್ನು ಬಾಗಿಲ ಬಳಿ ಮಾರಾಟ ಮಾಡಲು ಬಂದಾಗ ಬೇಡ ಎನ್ನಬಾರದು, ಅದರ ಬದಲಾಗಿ ನಾಳೆ ತೆಗೆದುಕೊಳ್ಳುತ್ತೇನೆ ಎಂದು ಹೇಳಬೇಕು. 17. ಸುಮಂಗಲಿಯರು ಬೈತಲೆಯಲ್ಲಿ ಯಾವಾಗಲೂ ಕುಂಕುಮವನ್ನು ಹಾಕಿಕೊಂಡು ಇರಬೇಕು. 18. ಹಣೆಯನ್ನು, ಬೈತಲೆಯನ್ನು ಎಂದಿಗೂ ಕುಂಕುಮವಿಲ್ಲದೆ ಖಾಲಿ ಬಿಡಬಾರದು. 19. ಕೆಲವು ಮಹಿಳೆಯರಿಗೆ ತಲೆಯನ್ನು 2 ಕೈಗಳಿಂದ ಕೆರೆಯುವ ಅಭ್ಯಾಸವಿರುತ್ತದೆ, ಆದರೆ ಈ ರೀತಿ ಮಾಡುವುದು ಎಂದಿಗೂ ಒಳ್ಳೆಯದಲ್ಲ. 20. ಸುಮಂಗಲಿಯರು ಕೈಗಳನ್ನು ಖಾಲಿ ಬಿಡಬಾರದು. ಕೈಗಳಿಗೆ ಗಾಜಿನ ಬಳೆ ಹಾಕಿದರೆ ತುಂಬಾ ಒಳ್ಳೆಯದು. ಒಂದು ವೇಳೆ ಅದು ಸಾಧ್ಯವಾಗದೇ ಇದ್ದರೆ ಯಾವುದಾದರೂ ಒಂದು ಅರಿಶಿಣ ದಾರ ಕೈಗೆ ಕಟ್ಟಿಕೊಳ್ಳಲೇಬೇಕು ಅಥವಾ ಬ್ರೇಸಲೆಟ್ ಹಾಕಬೇಕು. 21. ಸುಮಂಗಲಿಯರ ಬಾಯಿಂದ ಕೆಟ್ಟ ಪದ ಬರಬಾರದು. ಕೆಟ್ಟ ಪದಗಳಿಂದ ಮಕ್ಕಳಿಗೆ, ಗಂಡನಿಗೆ ಅಥವಾ ಯಾರಿಗೆ ಆದರೂ ಬೈಯಬಾರದು. 22. ಯಾವುದೇ ಕಾರಣಕ್ಕೂ ಶುಕ್ರವಾರ, ಮಂಗಳವಾರ ಹಾಗೂ ಸಾಯಂಕಾಲದ ಹೊತ್ತು ಕಣ್ಣಲ್ಲಿ ನೀರು ಹಾಕಬಾರದು. 23. ಕೊಳಕಾದ ಬಟ್ಟೆ, ಹರಿದ ಬಟ್ಟೆಗಳನ್ನು ಧರಿಸಬಾರದು. ಮನೆಯಲ್ಲಿಯೇ ಇದ್ದರೂ ಸಹ ಸ್ವಚ್ಛವಾಗಿರುವ, ಚೆನ್ನಾಗಿ ಕಾಣಿಸುವ ಬಟ್ಟೆಗಳನ್ನೇ ಧರಿಸಬೇಕು. 24. ಎಂದಿಗೂ ಕೂದಲನ್ನು ಕೆದರಿಕೊಂಡು ಇರಬಾರದು. ನೀಟಾಗಿ ಬಾಚಿ ಜಡೆ ಕಟ್ಟಬೇಕು. 25. ಮಹಿಳೆಯರು ಎಂದಿಗೂ ಕೋಪ ಮಾಡಿಕೊಂಡು ಊಟ ಮಾಡದೆ ಮಲಗಬಾರದು. ಹಾಗೆ ಮಾಡಿದರೆ ತಾಯಿ ಅನ್ನಪೂರ್ಣೇಶ್ವರಿಗೆ ಅವಮಾನ ಮಾಡಿದಂತೆ ಆಗುತ್ತದೆ. 26. ಒಡೆದ ತೆಂಗಿನಕಾಯಿಯನ್ನು ಇನ್ನೊಬ್ಬರಿಗೆ ಕೊಡುವಾಗ 3 ಕಣ್ಣು ಇರುವ ಭಾಗವನ್ನು ನೀವು ಇಟ್ಟುಕೊಂಡು ಉಳಿದ ಭಾಗವನ್ನು ಬೇರೆಯವರಿಗೆ ಕೊಡಬೇಕು. 27. ಸುಮಂಗಲಿಯರು ಹೊತ್ತಲ್ಲದ ಹೊತ್ತಿನಲ್ಲಿ ದೀಪ ಹಚ್ಚುವುದು, ಪೂಜೆ ಮಾಡುವುದು ಇಂಥವುಗಳನ್ನು ಮಾಡಬಾರದು. 28. ಹೆಣ್ಣು ಎಂದರೆ ಆಕೆ ಲಕ್ಷ್ಮೀ ಸ್ವರೂಪ, ಹಾಗಾಗಿ ಅವಳನ್ನು ನೋಡಿದ ಕೂಡಲೇ ಕೈ ಮುಗಿದು ಬೆಳ್ಳಿ ಬಂಗಾರವನ್ನು ಕೊಟ್ಟು ನಮಸ್ಕರಿಸಬೇಕು ಎನ್ನುವ ಭಾವನೆ ಮೂಡಬೇಕೇ ಹೊರತು
ಬೇರೆ ಇನ್ಯಾವುದೋ ಭಾವನೆಗಳಿಗೆ ಜಾಗ ಕೊಡದಂತೆ ವರ್ತಿಸಬೇಕು. ಸ್ನೇಹಿತರೆ, ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಇಷ್ಟವಾದರೆ ಒಂದು ಲೈಕ್ ಮಾಡಿ ಮತ್ತು ಇದೇ ರೀತಿಯ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಖಂಡಿತ ಮರಿಬೇಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.